ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಪದ್ಮಾ ಕಂಪ್ಯೂಟರ್ ಶಿಕ್ಷಣ. ಸೊ ನಾನು ನನ್ನ ಲಾಸ್ಟ್ ವಿಡಿಯೋನಲ್ಲಿ ಟೈಪ್ಸ್ ಆಫ್ ಮೆಮೊರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಮೆಮೊರಿನಲ್ಲಿ ಎಷ್ಟು ಟೈಪ್ಸ್ ಇದೆ? ದೆರ್ ಆರ್ 3 ಟೈಪ್ಸ್ ಆಫ್ ಮೆಮೊರಿ. ಯಾವ್ದು? ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಆ್ಯಂಡ್ ಕ್ಯಾಶಿಯೆ ಮೆಮೊರಿ. ಸೊ ಈ ವಿಡಿಯೋನಲ್ಲಿ ನಾನು ಆ ಟೈಪ್ಸ್ ಆಫ್ ಮೆಮೊರಿನಲ್ಲಿ ಇದೆಯಲ್ಲ, ಆ ಮೆಮೊರಿನಲ್ಲಿ ಡೇಟಾ ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ, ಒಂದು ಕಾಂಪೊನೆಂಟಿಂದ ಇನ್ನೊಂದು ಕಾಂಪೊನೆಂಟ್ಗೆ ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಇನ್ನು ಯಾರ್ಯಾರು ನನ್ನ ಲಾಸ್ಟ್ ವಿಡಿಯೋ ನೋಡಿಲ್ಲ, ಫಸ್ಟು ನೀವು ಹೋಗಿ ಲಾಸ್ಟ್ ವಿಡಿಯೋನ ನೋಡಿಕೊಂಡು ಆಮೇಲೆ ಬಂದು ಈ ವಿಡಿಯೋ ನೋಡಿದ್ರೆ ನಿಮಗೆ ಕಂಟಿನ್ಯೂಷನ್ ಸಿಗುತ್ತೆ. ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ದಯವಿಟ್ಟು ನೋಡಿ. ಆವಾಗಲೇ ನಿಮಗೆ ಕಂಪ್ಲೀಟ್ ಕಾನ್ಸೆಪ್ಟ್ ಏನಿದೆ ಅರ್ಥ ಆಗೋದು. ಸೊ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ನ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಡೇಟಾ ಟ್ರಾನ್ಸ್ಮಿಷನ್. ಈಗ ತಾನೇ ಹೇಳಿದೆ, ಡೇಟಾ ಟ್ರಾನ್ಸ್ಮಿಷನ್ ಅಂತ ಹೇಳಿದ್ರೆ, ಸೊ ಮೆಮೊರಿನಲ್ಲಿ ಏನು ಮೆಮೊರಿ ಇದೆ ಆ ಮೆಮೊರಿನಲ್ಲಿ ಹೇಗೆ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇವಾಗ ನಿಮ್ಗೆ ಇಲ್ಲಿ ಒಂದು ಪಿಕ್ಚರ್ ಹಾಕಿದ್ದೀನಿ, ಒಂದು ವಯರ್ ಥರ ಕಾಣಿಸ್ತಾ ಇದೆ. ಸೊ ಇದನ್ನು ನೀವು CPU ಒಳಗಡೆ ನೋಡಿರ್ತೀರ. ಸೊ ಏನಿದು ವಯರ್ ಅಂತ ಹೇಳಿದ್ರೆ, ಡೇಟಾ ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ, ಒಂದು ಕಾಂಪೊನೆಂಟಿಂದ ಇನ್ನೊಂದು ಕಾಂಪೊನೆಂಟ್ಗೆ ಡೇಟಾ ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದಕ್ಕೆ ಯೂಸ್ ಮಾಡೋ ಈ ವಯರ್ಸನ್ನು ನಾವೇನಂತ ಕರಿತೀವಿ? ಬಸ್ ಅಂತ ಹೇಳಿ ಕರಿತೀವಿ. ಸೊ ಡೇಟಾ ಆರ್ ಟ್ರಾನ್ಸ್ಫರ್ಡ್ ಬಿಟ್ವೀನ್ ಡಿಫರೆಂಟ್ ಕಾಂಪೊನೆಂಟ್ಸ್. ಒಂದು ಕಾಂಪೊನೆಂಟಿಂದ ಇನ್ನೊಂದು ಕಾಂಪೊನೆಂಟ್ಗೆ ಏನಾಗುತ್ತೆ? ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಟ್ರಾನ್ಸ್ಫರ್ ಅದಕ್ಕೆ ಯೂಸ್ ಮಾಡೋ ಫಿಸಿಕಲ್ ವಯರ್ನ ನಾನು ಏನಂತ ಕರಿತೀನಿ? ಬಸ್ ಅಂತ ಹೇಳಿ ಕರಿತೀನಿ. ಸೊ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಸೊ ಇದನ್ನೇ ನಾವೇನಂತ ಕರೆಯೋದು? ಬಸ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ಬಸ್ನ ಯೂಸ್ ಮಾಡ್ಕೊಂಡು ಡೇಟಾ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ? ಸೊ ಡೇಟಾ ನೀಡ್ ಟು ಬಿ ಟ್ರಾನ್ಸ್ಫರ್ಡ್ ಬಿಟ್ವೀನ್ ದ CPU ಆ್ಯಂಡ್ ಮೇನ್ ಮೆಮೊರಿ. CPU ಇಂದ ಮೇನ್ ಮೆಮೊರಿ ಅಥವಾ ಪ್ರೈಮರಿ ಮೆಮೊರಿಗೆ ಹೋಗಬೇಕು, ಆಸ್ ವೆಲ್ ಆಸ್ ಬಿಟ್ವೀನ್ ದ ಪ್ರೈಮರಿ ಮೆಮೊರಿ ಅಂದರೆ ಮೇನ್ ಮೆಮೊರಿಯಿಂದ ಎಲ್ಲಿಗೆ ಬರಬೇಕು? ಸೆಕೆಂಡರಿ ಮೆಮೊರಿಗೂ ಕೂಡ ಡೇಟಾ ಏನಾಗುತ್ತೆ? ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಾಗಿದ್ರೆ ಈ ಡೇಟಾ ಟ್ರಾನ್ಸ್ಫರ್ ಆಗುತ್ತಲ್ಲ, ಈ ವಯರ್ಸ್ಗಳಿದೆಯಲ್ಲ, ಇದರಲ್ಲಿ ಟೈಪ್ಸ್ ಇದೆಯಾ? ಖಂಡಿತ ಇದೆ. ಸೊ ಅದರಲ್ಲಿ 3 ಟೈಪ್ಸ್ ಬರುತ್ತೆ. ಈ ವಯರ್ಸ್ ಏನಿದೆ, ಈ ವಯರ್ಸಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಡೇಟಾ ಬಸ್ಸು, ಅಡ್ರೆಸ್ ಬಸ್ಸು, ಕಂಟ್ರೋಲ್ ಬಸ್ಸು. ಸೊ ನೇಮೇ ಹೇಳ್ತಾ ಇದೆ, ಡೇಟಾ ಬಸ್ ಅಂದ್ರೇನು, ಅಡ್ರೆಸ್ ಬಸ್ ಅಂದ್ರೇನು, ಕಂಟ್ರೋಲ್ ಬಸ್ ಅಂದ್ರೇನು ಅಂತ ನಿಮಗೆ ಕಂಪ್ಲೀಟ್ ನೇಮೇ ಹೇಳ್ತಾ ಇದೆ. ಸೊ ನೋಡೋಣ ಬನ್ನಿ. ಸೊ ಡೇಟಾ ಬಸ್ ಅಂತ ಹೇಳಿದ್ರೆ, ಸೊ ಡೇಟಾ ಬಸ್ ಈಸ್ ಯೂಸ್ ಟು ಟ್ರಾನ್ಸ್ಫರ್ ಡೇಟಾ ಬಿಟ್ವೀನ್ ಡಿಫರೆಂಟ್ ಕಾಂಪೊನೆಂಟ್ಸ್. ಸೊ ಆ ಡೇಟಾ ಬಸ್, ಆ ಡೇಟಾ ವಯರ್ ಕೆಲಸ ಏನು? ಬರೀ ಡೇಟಾನ ಮಾತ್ರ ಯಾವ ಕಾಂಪೊನೆಂಟಿಂದ ಯಾವ ಕಾಂಪೊನೆಂಟಿಗೆ ಕನೆಕ್ಟ್ ಮಾಡಿರ್ತಾರೆ ಅಲ್ಲಿಗೆ ಡೇಟಾ ಮಾತ್ರ ಅದೇನು ಮಾಡುತ್ತೆ? ತನ್ನ ವಯರ್ ಮುಖಾಂತರ ಡೇಟಾನ ಮಾತ್ರ ಕ್ಯಾರಿ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ? ಡೇಟಾ ಬಸ್ ಅಂತ ಹೇಳಿ ಕರಿತೀವಿ. ಸೊ ಅಡ್ರೆಸ್ ಬಸ್ ಅಂತ ಹೇಳಿದ್ರೆ ನಿಮ್ಮ ಡೇಟಾ ಬಸ್ ಥರನೇ, ಅಲ್ಲಿ ಡೇಟಾ ಟ್ರಾನ್ಸ್ಫರ್ ಆದರೆ ಇಲ್ಲಿ ಯಾವ್ದು ಟ್ರಾನ್ಸ್ಫರ್ ಆಗುತ್ತೆ? ನಿಮ್ಮ ಅಡ್ರೆಸ್. ಆದರೆ ಎಲ್ಲಿಂದ ಎಲ್ಲಿವರೆಗೆ? ನಿಮ್ಮ CPU ಇಂದ ಮೇನ್ ಮೆಮೊರಿ ಅಂದರೆ ಪ್ರೈಮರಿ ಮೆಮೊರಿಗೆ ಏನಾಗುತ್ತೆ? ನಿಮ್ಮ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಡೇಟಾ ಟ್ರಾನ್ಸ್ಫರ್ ಆಗುತ್ತಾ? ಖಂಡಿತ ಇಲ್ಲ, ಅಡ್ರೆಸ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಡ್ರೆಸ್ ಟ್ರಾನ್ಸ್ಫರ್ ಆಗೋದಕ್ಕೆ ಯೂಸ್ ಮಾಡೋ ವಯರ್ ಯಾವುದು? ಅಡ್ರೆಸ್ ಬಸ್. ಸೊ ಲಾಸ್ಟ್ ಬಂದು ನಿಮಗೆ ಕಂಟ್ರೋಲ್ ಬಸ್. ಕಂಟ್ರೋಲ್ ಬಸ್ ಏನು ಮಾಡುತ್ತೆ? ನೇಮೇ ಹೇಳ್ತಾ ಇದೆ, ಕಂಟ್ರೋಲ್ಸ್. ಸೊ ಇವಾಗ ವಯರ್ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಸೀಕ್ವೆನ್ಸ್ ಆಗಿ ಏನಾಗ್ತಾ ಇರುತ್ತೆ? ಡೇಟಾ ಬರ್ತಾನೇ ಇರುತ್ತೆ. ಸೊ ಇವಾಗ ಅದನ್ನ ಯಾರು ಒಬ್ರು ಕಂಟ್ರೋಲ್ ಮಾಡಬೇಕಲ್ವಾ? ಸೊ ಕಾಲೇಜ್ ಬಿಟ್ಟ ತಕ್ಷಣ ಮಕ್ಕಳು ಸುಮ್ಮನೆ ಓಡ್ತಾನೇ ಇರ್ತಾರೆ. ಇವಾಗ ಅವ್ರನ್ನ ಯಾರನ್ನಾದ್ರೂ ಕಂಟ್ರೋಲ್ ಮಾಡಿ ಸೊ ಲೈನಲ್ಲಿ ಕಳಿಸ್ಬೇಕಲ್ವಾ? ಆ ಕೆಲಸನ ನಿಮ್ಮ ಕಂಟ್ರೋಲ್ ಬಸ್ ಮಾಡುತ್ತೆ. ಸೊ ಕಂಟ್ರೋಲ್ ಬಸ್ ಈಸ್ ಯೂಸ್ ಟು ಕಮ್ಯುನಿಕೇಟ್ ಮಾಡುತ್ತೆ. ಯಾವ ವಯರ್ಸ್ ಕನೆಕ್ಟ್ ಆಗಿದೆ, ಎಲ್ಲೆಲ್ಲಿ ಕನೆಕ್ಟ್ ಆಗಿದೆ, ಎಲ್ಲ ಕಾಂಪೊನೆಂಟ್ಸ್ ಜೊತೆನೂ ಕೂಡ ಈ ಕಂಟ್ರೋಲ್ ಬಸ್ ಏನು ಮಾಡುತ್ತೆ? ಕಮ್ಯುನಿಕೇಟ್ ಮಾಡಿ ಕಂಟ್ರೋಲ್ಸ್ ದ ಸಿಗ್ನಲ್ಸ್ನ ಏನು ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ. ಎಲ್ಲಿಂದ? ಬಿಟ್ವೀನ್ ಡಿಫರೆಂಟ್ ಕಾಂಪೊನೆಂಟ್ಸ್ಗಳಲ್ಲಿ ಏನು ಸಿಗ್ನಲ್ಸ್ ಪಾಸ್ ಆಗ್ತಾ ಇರತ್ತೆ ಆ ಸಿಗ್ನಲ್ಸ್ನೆಲ್ಲ ಕಂಟ್ರೋಲ್ ಮಾಡೋದು ಯಾರು? ನಮ್ಮ ಕಂಟ್ರೋಲ್ ಬಸ್. ಈ ಮೂರನ್ನೂ ಕೂಡ ಒಟ್ಟಿಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಿಸ್ಟಮ್ ಬಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಸಿಸ್ಟಮ್ ಬಸ್ ಅಂತ ಹೇಳಿ ಕರಿತೀವಿ. ಸೊ ಐ ಥಿಂಕ್ ನಿಮಗೆ ಡೇಟಾ ಟ್ರಾನ್ಸ್ಮಿಷನ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇಫ್ ಇನ್ ಕೇಸ್ ಯಾರಿಗಾರ ಡೌಟ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ಯಾವುದಾದ್ರೂ ನಿಮಗೆ ವೀಡಿಯೋಸ್ ರಿಲೇಟೆಡ್, ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ PU ಸ್ಟೂಡೆಂಟ್ಸ್ ಇರ್ತೀರಾ, ಸೊ ನಿಮ್ಗೆ ಯಾವುದಾದ್ರೂ ಕಾನ್ಸೆಪ್ಟ್ ಅರ್ಥ ಆಗಿರಲ್ಲ, ಮ್ಯಾಮ್ ನಮಗೆ ಪ್ಲೀಸ್ ಈ ಕಾನ್ಸೆಪ್ಟ್ನ ಮಾಡಿಕೊಡಿ ಅಂತ ಏನಾದರೂ ನಿಮಗೆ ರಿಕ್ವೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ಹಾಕಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಏನಿದೆ ಅದರಲ್ಲಿ ನಾನು ನಿಮ್ಮ ಏನು ಟಾಪಿಕ್ಸ್ ನೀವು ರಿಕ್ವೆಸ್ಟ್ ಮಾಡಿರ್ತೀರ ಆ ಟಾಪಿಕ್ಸ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ. ಜೊತೆಗೆ ಯಾರು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ
PU ಸ್ಟೂಡೆಂಟ್, ಅದರಲ್ಲೂ ಫಸ್ಟ್ PU ಸ್ಟೂಡೆಂಟ್ಸ್ ಯಾರಿದ್ದಾರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಖಂಡಿತ ಅವ್ರಿಗೆ ಯೂಸ್‌ಫುಲ್ ಆಗುತ್ತೆ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ನನ್ನ ಅಪ್‌ಕಮಿಂಗ್ ವಿಡಿಯೋ ನೋಟಿಫಿಕೇಷನ್‌ಗೋಸ್ಕರ ಸೊ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು.